ನೀನು ಜೀವ ಸ್ವರೂಪನಾದ ದೇವರನ್ನು ಆರಾಧಿಸಿ ಬೆಳಕಿನಲ್ಲಿರುವುದಾದ್ರೆ ಕತ್ತಲಲ್ಲಿರುವಂತ ಜನರಿಗೂ ಕೂಡ ನಾವು ಹಂಗೆ ಕಾಣುವಂತವರಾಗಿದ್ದೇವೆ. ಪ್ರೀತಿಯ ದೇವ ಜನರೇ, ಅದಕ್ಕೆ ನಾವು ಅನ್ಯ ಜನರು ನಡೆದುಕೊಳ್ಳುವ ರೀತಿಯಲ್ಲಿ ನಾವು ನಡೆದುಕೊಳ್ಳಬಾರದು ಎಂಬುದಾಗಿ. ಎರಡನೇದಾಗಿ ಹೇಗೆ ನಡಿಬೇಕು, ಬಹಳಷ್ಟು ಅಂಶಗಳಿದೆ, ನಾನು ಬೇಗ ಹೋಗ್ತೀನಿ. ದೇವರ ಮುಂದೆ ಒಪ್ಪಬೇಕಾದಂತ ರೀತಿಯಲ್ಲಿ ನಡಿಬೇಕಂತೆ. ದೇವರು ಒಪ್ಪಬೇಕಾದಂತ ರೀತಿಯಲ್ಲಿ ನಡಿಬೇಕು. ದೇವರು ಏನು ಒಪ್ಪುತ್ತಾನಪ್ಪ? 2 ಕೊರಿಂಥ 4ನೇ ಅಧ್ಯಾಯ 2ನೇ ವಚನದಲ್ಲಿ ಒಂದು ಮಾತು ಬರೀತಾನೆ. ಏನಂತಂದ್ರೆ, ನಾಚಿಕೆ ಹುಟ್ಟಿಸುವ ಗುಪ್ತ ಕಾರ್ಯಗಳನ್ನು ಬಿಡಬೇಕು. ಗುಪ್ತ ಕಾರ್ಯ ಅಂತಂದ್ರೆ ಎಷ್ಟೋ ಜನರು 4 ಗೋಡೆಗಳ ಮಧ್ಯದಲ್ಲಿ ಏನ್ ಮಾಡ್ತಾರೋ ಗೊತ್ತಾಗುವುದಿಲ್ಲ. ಫೋನುಗಳನ್ನು ನೋಡ್ತಾ ಏನ್ ಮಾಡ್ತಾರೋ ಗೊತ್ತಾಗುವುದಿಲ್ಲ. ನನ್ನ ಸಂದೇಶ ನೇರಿದೆ, ಅಪಾರ್ಥ ಮಾಡ್ಕೊಳ್ಬೇಡ್ರಿ. ಕುಟುಂಬದಲ್ಲಿ ಒಬ್ಬಂಟಿಗರಾಗಿದ್ದಾಗ ನೀವು ಏನ್ ಮಾಡ್ತೀರೋ ಗೊತ್ತಾಗುವುದಿಲ್ಲ. ಯಾರು ನೋಡ್ತಾ ಇಲ್ಲ ಎಂಬುದಾಗಿ ನೀವು ವಿಚಾರ ಮಾಡುತ್ತಿರಬಹುದು. ಒಂದನ್ನು ತಿಳಿದುಕೊಳ್ಳ್ರಿ, ಒಂದು ಬ್ಯಾಂಕ್ಗಳಲ್ಲಿ, ಆಸ್ಪತ್ರೆಗಳಲ್ಲಿ, ಬಸ್ ಸ್ಟೇಷನ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ ಒಂದು CC ಕ್ಯಾಮ್ರಾ ಇದೆ ಎಂಬುದಾಗಿ ನಾವು ಮರೆಯಾಗಿ ನಿಂತುಕೊಳ್ಳುತ್ತೀವಿ, ಮರೆಯಾಗಿ ಮಾತಾಡ್ತೀವಿ. ಆದರೆ ನನ್ನನ್ನು ನಿನ್ನನ್ನು ನೋಡುವಂತ ಒಂದು ದೊಡ್ಡ CC ಕ್ಯಾಮ್ರಾ 24x7 ಕೆಲಸ ಮಾಡ್ತಾ ಇದೆ. ಅದು ಯೇಸು ಸ್ವಾಮಿ ಎಂಬುದಾಗಿ ಯಾವತ್ತೂ ಮರಿಬೇಡ್ರಿ. ಪ್ರೀತಿಯ ದೇವ ಜನರೇ, ನೀನು ಕುಳಿತುಕೊಳ್ಳೋದು ಕೂಡ ಯೇಸು ನೋಡ್ತಾ ಇದ್ದಾನೆ. ನೀನು ಮಲಗುವುದು ಯೇಸು ನೋಡ್ತಾ ಇದ್ದಾನೆ. ನೀನು ಮಾತಾಡೋದು ಯೇಸು ನೋಡ್ತಾ ಇದ್ದಾನೆ. ನಿನ್ನ ಮನಸ್ಸಿನಲ್ಲಿರುವಂತ ಆಲೋಚನೆ ಕೂಡ ಗೊತ್ತಂತೇಳಿ 139ನೇ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಎಲ್ಲವನ್ನೂ ಕೂಡ ಯೇಸು ನೋಡ್ತಾ ಇದ್ದಾನೆ ಅಂತಂದ ಮೇಲೆ ದೇವರು ಮುಂದೆ ಒಪ್ಪಬೇಕಾದಂತ ರೀತಿಯಲ್ಲಿ ನಡಿಬೇಕಾದ್ರೆ ನಾಚಿಕೆ ಹುಟ್ಟಿಸುವಂತ ಗುಪ್ತ ಕಾರ್ಯಗಳು ನಮ್ಮಲ್ಲಿರಬಾರದು. ಸೀಕ್ರೆಟ್ ಯಾವುದು ಇರಬಾರದು ಪ್ರಿಯರೇ. ಯಾಕೆ ಗೊತ್ತಾ? ತಿಮೋತಿ ಪತ್ರಿಕೆಯಲ್ಲಿ ಬರೀತಾನೆ, ದೇವರು ಎಂತವನಂತೆ ಅಗೋಚರವಾದದ್ದನ್ನು ಗೋಚರಪಡಿಸ್ತಾನಂತಾರೆ ದೇವರು. ಅಗೋಚರ ಅಂದ್ರೆ ಗೊತ್ತದ್ರಿ, ದ ಹಿಡನ್ ಥಿಂಗ್ಸ್ ಏನಿದೆಯಲ್ಲ ಅದನ್ನು ದೇವ್ರು ಏನ್ ಮಾಡ್ತಾನಂತ ಬಟ್ಟ ಬಯಲು ಮಾಡ್ತಾನಂತೆ. ಪ್ರೀತಿಯ ದೇವ ಜನರೇ, ನಾನು ಮಾಡುವಂತ 4 ಗೋಡೆಗಳ ಮಧ್ಯದಲ್ಲಿ ಯಾರು ನೋಡುತ್ತಲ್ಲ ಎಂಬುದಾಗಿ ನಾವು ವಿಚಾರ ಮಾಡಬಹುದು. ಆದ್ರೆ ನಿನ್ನನ್ನು ಕತ್ತಲೆಯೊಳಗಿಂದ ಕರೆದಂತ ಆ ಬೆಳಕಾಗಿರುವಂತ ಯೇಸು ಸದಾ ನೋಡ್ತಾ ಇದ್ದಾನೆ. ನೀವು ಕತ್ತಲಿಗೋಸ್ಕರವಾಗಿ ಜೀವನ ಮಾಡಬಾರದು, ಬೆಳಕಿಗೋಸ್ಕರ ಯೇಸುವಿಗಾಗಿ ಜೀವನ ಮಾಡುವಂತವರಾಗಿರ್ಬೇಕು ನೀವು. ಯಾಕಂದ್ರೆ ಅವರ ಮನಸ್ಸು ಮಬ್ಬಾಗಿ ಹೋಗಿದೆ ಎಂಬುದಾಗಿ ಹೇಳಿದ. ಕತ್ತಲಿಗೆ ಸಂಬಂಧಪಟ್ಟಿದ್ದಾರೆ. ನಾವು ಯೇಸು ಸ್ವಾಮಿ ನಂಬಿ ಕೂಡ ಅದೇ ಪಾಪದಲ್ಲಿ ಜೀವನದಲ್ಲಿ ಇದ್ರೆ ನನಗೆ ಅನಿಸ್ತದೆ, ಏನ್ರಿ ಡಿಫರೆನ್ಸು? ಏನ್ ಡಿಫರೆನ್ಸ್ ಹೇಳ್ರಿ ಪ್ಲೀಸ್. ಪಾಪದಿಂದ ಬೇರ್ಪಟ್ಟು ನಾವು ಕ್ರಿಸ್ತನಲ್ಲಿ ಬಂದಿದ್ದೀವಿ ಅಂದ್ರೆ ಮತ್ತೆ ಇಲ್ಲಿ ಬಂದ ಮೇಲೆ ಮತ್ತೆ ಅದನ್ನ ಮಾಡ್ತೀವಿ ಅಂದ್ರೆ ಏನ್ರಿ ಡಿಫರೆನ್ಸ್ ಹೇಳ್ರಿ? ನಾನು ಹೇಳುವಂಥದ್ದು ಕೊರಿಂಥದಲ್ಲಿ ಹೇಳ್ತಾನೆ, ಶರೀರದ ಆಸೆಗಳನ್ನು ಪೂರೈಸುವುದಕ್ಕಾಗಿ ನಾವು ಇಲ್ಲ. ವಿ ಆರ್ ನಾಟ್ ಹಿಯರ್ ಟು ಫುಲ್ಫಿಲ್ ಅವರ್ ಸೆಲ್ಫ್ ಫುಲ್ಫಿಲ್ಮೆಂಟ್. ಏನಂದ್ರೆ ಹೃದಯದ ಏನಂದ್ರೆ ಶಾರೀರಿಕ ಆಸೆಗಳನ್ನು ನಾವು ಪೂರೈಸುವುದಕ್ಕಾಗಿಲ್ಲ ಅಂತ. ಈ ಕಣ್ಣು ಬಯಸ್ತದ್ರಿ, ಈ ಶರೀರ ಬಯಸ್ತದೆ, ಏನು ಬೇಕಾದ್ರೂ ಬಯಸ್ತದೆ. ಇದಕ್ಕಾಗಿ ಎಲ್ಲ ನಾವು ಇರುವಂಥದ್ದು. ಕ್ರಿಸ್ತನಿಗೋಸ್ಕರವಾಗಿ ಇದು ಮುರಿಯುವುದಕ್ಕೂ ಕೂಡ ನಾವು ಸಿದ್ಧರಾಗಿರಬೇಕು. ವೇಸ್ಟ್ ರೀ ಇದು. ಶರೀರ ಮಣ್ಣಾಗಿ ಹೋಗ್ತದೆ. ಇದಕ್ಕೆ ಯಾಕೆ ನೀವು ಅಷ್ಟು ಸುಖ ಕೊಡ್ತೀರಿ? ಸುಖ ಕೊಡಬೇಡ್ರಿ, ಇದನ್ನ ಮುರಿರಿ, ದೇವರಿಗೋಸ್ಕರ ಮುರಿರಿ. ಆಗ ದೇವರು ಒಪ್ಪುತ್ತಾನ್ರಿ. ವಾಕ್ಯ ಹೇಳ್ತದೆ, ಬಲ ನಂಬಿಗಸ್ತನಾದ ಹಾಳು. ಆಮೆನ್. ಅವಾಗ ದೇವರು ಬೆನ್ನು ತಟ್ಟಿ ಹೇಳ್ತಾನೆ, ನನ್ನ ಮಗಳು ಪ್ರಿಯ ಬಂಗಾರ ಎಂಬುದಾಗಿ ದೇವರು ಹೇಳ್ತಾನೆ. ಆಮೆನ್. ಯಾವಾಗ? ಕ್ರಿಸ್ತನಿಗೋಸ್ಕರ ತ್ಯಾಗ ಮಾಡಿದಾಗ, ಶರೀರದ ಆಸೆಗಳು ತ್ಯಾಗ ಮಾಡಿದಾಗ, ಕಣ್ಣಿನ ಆಸೆಗಳು ತ್ಯಾಗ ಮಾಡಿದಾಗ. ಇವತ್ತು ಯೋಸೇಫನ ಪೋಟಿಫರನ ಹೆಂಡತಿ ವಿಷಯದಲ್ಲಿ ಯಾವ ರೀತಿಯಾಗಿ ತ್ಯಾಗ ಮಾಡಿದ ಅಂತ ಅವಕಾಶಗಳು ಬಂದರೂ ಕೂಡ ನಾವು ತ್ಯಾಗ ಮಾಡೋದಕ್ಕೆ ಸಿದ್ಧರಾಗಿರ್ಬೇಕು. ನಾನು ಯಾಕಿದನ್ನು ಹೇಳ್ತೇನೆ ಅಂದ್ರೆ, ನಾಚಿಕೆ ಹುಟ್ಟಿಸುವ ಗುಪ್ತ ಕಾರ್ಯಗಳನ್ನು ಬಿಡಬೇಕು. ವಾಕ್ಯ ಇದೆ ಇದು. ನಾನು ಹೇಳುವಂಥದ್ದು ವಾಕ್ಯ ಆಧಾರ ಇದೆ ಪ್ರಿಯರೇ. ನನ್ನ ಮಾತು ಹೇಳ್ತಾ ಇಲ್ಲ ನಾನು. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸ್ಪೀಕಿಂಗ್. ಮೇ ಬಿ ದ ವರ್ಡ್ ಆಫ್ ಗಾಡ್ ಇಸ್ ಸ್ಪೀಕಿಂಗ್ ಟು ಯು. ದೇವರ ವಾಕ್ಯ ನಿಮಗೆ ಮಾತಾಡ್ತಿರ್ಬೋದು, ನಿಮ್ಮನ್ನು ಸರಿಪಡಿಸ್ತಿರ್ಬೋದು. ಗುಪ್ತವಾಗಿ ಏನಾದರೂ ಯಾರಿಗೆ ಗೊತ್ತಿರ್ಲಾರ್ದಂಗೆ ಏನಾದರೂ ಮಾಡ್ತಿದ್ರೆ ಒಂದು ವೇಳೆ ದೇವರಾತ್ಮ ನಿಮ್ಮೆಲ್ಲರಿಗೆ ಮಾತಾಡ್ತಿರ್ಬೋದು. ಇವತ್ತೇ ಅದಕ್ಕೆ ಕಡಿವಾಣ ಹಾಕ್ರಿ ಯೇಸುವಿನ ನಾಮದಲ್ಲಿ. ಟೇಕ್ ಅ ಡಿಸಿಷನ್. ಒಂದು ತೀರ್ಮಾನ ತೆಗೆದುಕೊಳ್ಳೋಣ. ಸ್ವಾಮಿ, ಒಬ್ಬ ಬೀಯಿಂಗ್ ಎ ಫಾದರ್, ನಾನು ತಂದೆಯಾಗಿ ನನ್ನ ಮಕ್ಕಳು ಏನಾದರೂ ಒಂದು ಸಣ್ಣ ತಪ್ಪು ಮಾಡಿದಾಗ, ಉದಾಹರಣೆ ಶಾಲೆಯಲ್ಲಿ ಏನಾದರೂ ಕಂಪ್ಲೇಂಟ್ ಬಂದಾಗ, ತಂದೆಯಾಗಿರುವಂಥವನು ನಾನು ಏನಾಗ್ತದಂದ್ರೆ ನೋವು ಪಡ್ತೀನಿ. ಐ ಫೀಲ್ ಶೇಮ್. ನಾಚಿಕೆ ಆಗ್ತದೆ. ಏನಪ್ಪ ನನ್ನ ಮಕ್ಕಳು
ಇಂಥ ಒಂದು ಕಾರ್ಯ ಮಾಡಿದಾರಲ್ಲ ಅಂತೇಳಿ. ಆದರೆ ಬೆಳಕಾಗಿರುವಂತ ತಂದೆ ಆಗಿರುವಂತ ದೇವರನ್ನು ನಾವು ಅಂಗೀಕರಿಸಿಕೊಂಡು ತಿಳಿದು ತಿಳಿದು ತಪ್ಪು ಮಾಡುವಾಗ, ಪಾಪ ಮಾಡುವಾಗ, ಗುಪ್ತ ಕಾರ್ಯಗಳನ್ನು ಮಾಡುವಾಗ ಯೇಸು ಎಷ್ಟು ನೋಯಿಸಿಕೊಳ್ಳುತ್ತಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಎಷ್ಟು ಪವಿತ್ರಾತ್ಮನನ್ನು ನಾವು ನೋವು ಪಡಿಸ್ತಾ ಇದ್ದೀವಿ. ಪ್ಲೀಸ್, ವೆರಿ ಸೀರಿಯಸ್ ಐ ಆಮ್ ಟಾಕಿಂಗ್. ಗಂಭೀರವಾಗಿ ಮಾತಾಡ್ತಾ ಇದ್ದೇನೆ, ದಯವಿಟ್ಟು ಅರ್ಥ ಮಾಡಿಕೊಡ್ರಿ. ಮೊದಲನೇದಾಗಿ ನಾಚಿಕೆ ಹುಟ್ಟಿಸುವಂತ ಗುಪ್ತ ಕಾರ್ಯಗಳನ್ನು ಏನ್ ಮಾಡ್ಬೇಕಂತ ಹೇಳ್ತಾನೆ. ಏನ್ ಮಾಡ್ಬೇಕಂತಾರೆ? ನೀವು ಯಾರು ವಾಕ್ಯಕ್ಕೆ ಓದಿ ತೆಗೆದಿಲ್ರಿ ಅದು 2 ಕೊರಿಂಥ 4ನೇದು 2ನೇ ವಚನ ಇಲ್ಲಿ ನೋಡ್ರಿ ಇದೆ. ನಾಚಿಕೆ ಹುಟ್ಟಿಸುವಂತ ಗುಪ್ತ ಕಾರ್ಯಗಳನ್ನು ನಾವು ಏನ್ ಮಾಡ್ಬೇಕು? ಬಿಟ್ಟು ಬಿಡಬೇಕು. ವಾಟ್ ಈಸ್ ದ ಹಿಡನ್ ಥಿಂಗ್ಸ್ ಇನ್ ಯುವರ್ ಲೈಫ್? ದಯವಿಟ್ಟು ಅದು ಫೋನ್ ಆಗಿರ್ಬೋದು, ಒಂದು ವೇಳೆ ಅಶ್ಲೀಲ ಚಿತ್ರಗಳಾಗಿರ್ಬೋದು, ಒಂದು ವೇಳೆ ಬೇರೆ ಬೇರೆ ಏನಾದರೂ ದೃಶ್ಯಗಳಾಗಿರ್ಬೋದು. ದೇವರು ಇವತ್ತು ನಮಗೆ ಮಾತನಾಡಿ ಎಚ್ಚರಿಸ್ತಾನೆ, ಅದನ್ನು ಬಿಟ್ಟು ಬಿಡುವಂತವರಾಗಿರೋಣ ಪ್ರೀತಿಯ ದೇವಜನರೇ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಆತ್ಮ ನಮಗೆ ಮಾತನಾಡುತ್ತಾನೆ ಪ್ರಿಯರೇ. ಎರಡನೇದಾಗಿ, ಒಂದು ವೇಳೆ ಅದನ್ನು ಬಿಟ್ಟು ಬಿಡದೆ ಹೋದರೆ ದೇವರ ವಾಕ್ಯವನ್ನು ಕೆಡಿಸ್ತದಂತೆ ಪ್ರಿಯರದು. ಗುಪ್ತ ಕಾರ್ಯ ಏನ್ ಮಾಡ್ತದಂತೆ? ದೇವರ ವಾಕ್ಯ ಕೆಡಿಸ್ತದೆ, ನಮ್ಮನ್ನು ಬೇರ್ಪಡಿಸ್ತದೆ. ನೋಡ್ರಿ, ಲಿಂಕ್ ಹೆಂಗ್ ಕೊಟ್ಟಿದ್ದಾನೆ, ವಾಕ್ಯ ಆಧಾರ ಇದೆ. ಮೂರನೇದಾಗಿ, ಒಂದು ವೇಳೆ ನೀವು ಬಿಟ್ಟು ಬಿಟ್ಟಾಗ ದೇವರ ವಾಕ್ಯ ನಿಮ್ಮನ್ನು ಏನ್ ಮಾಡುವುದಿಲ್ಲ? ಕೆಡಿಸುವುದಿಲ್ಲ, ಅದು ಬಲವನ್ನು ಕೊಡುತ್ತದೆ. ಮೂರನೇದಾಗಿ ನೋಡ್ತೇವೆ, ಸತ್ಯವನ್ನು ಹಿಡಿದುಕೊಂಡು ಸಜ್ಜನರಾಗಿ ದೇವರ ಮುಂದೆ ಒಪ್ಪಬೇಕಾದ ರೀತಿಯಲ್ಲಿ ನಾವು ನಡಿಬೇಕಂತಾರೆ. ನಾವು ವಾಟ್ ಈಸ್ ದ ಸತ್ಯ? ವರ್ಡ್ ಆಫ್ ಗಾಡ್ ಇಸ್ ಟ್ರೂ. ಸತ್ಯ ಯೇಸು ಆಗಿದ್ದಾನೆ. ಯೇಸು ಏನ್ ಹೇಳಿದ? ನಾನೇ ಮಾರ್ಗ, ಸತ್ಯ, ಜೀವವಾಗಿದ್ದೇನೆ. ಇನ್ನೊಂದು ಕಡೆ ದೇವರ ವಾಕ್ಯವೇ ಸತ್ಯ ಎಂಬುದಾಗಿ ಹೇಳ್ತಾ ಇದ್ದಾನೆ. ಯಾಕೆ ಗೊತ್ತಾದ್ರಿ? ವಾಕ್ಯ ಏನಾಗಿದೆ? ದೇವರಾಗಿದ್ದಾನೆ. ದೇವರು ವಾಕ್ಯವಾಗಿದ್ದಾನೆ. ಆ ವಾಕ್ಯವಾಗಿರುವತ್ತನು ಸತ್ಯವಾಗಿದ್ದಾನೆ ಪ್ರೀತಿಯ ದೇವಜನರೇ. ದಯವಿಟ್ಟು ಈ ವಿಷಯವನ್ನು ಬಹಳ ನೀವು ಗಂಭೀರವಾಗಿ ತೆಗೆದುಕೊಳ್ಳಬೇಕು. 3rd ಪಾಯಿಂಟ್, ಮೊದಲನೇದಾಗಿ ಅನ್ಯ ಜನರು ನಡೆದುಕೊಳ್ಳಬೇಕಾದ ರೀತಿಯಲ್ಲಿ ನಡಿಬಾರದು, ವಚನ ಆಧಾರ ಕೊಟ್ಟಿದ್ದೇನೆ. ಎರಡನೇದಾಗಿ ದೇವರ ಮುಂದೆ ಒಪ್ಪಬೇಕಾದ ರೀತಿಯಲ್ಲಿ ನಡಿಬೇಕು. ಮೂರನೇದಾಗಿ ಏನಂತಂದ್ರೆ ಸುವಾರ್ತೆಯ ಬೆಳಕಿನಲ್ಲಿ ನಡಿಬೇಕು. ನಾವು ಎಂತ ಬೆಳಕಿನಲ್ರಿ? ಸುವಾರ್ತೆಯ ಬೆಳಕಿನಲ್ಲಿ. ದ ಸೇಮ್ ಚಾಪ್ಟರ್ 2 ಕೊರಿಂಥಿಯನ್ಸ್ ಚಾಪ್ಟರ್ 4 ವರ್ಸ್ 3 ಕೂಡ ಅಲ್ಲಿ ನಾವು ನೋಡುತ್ತೇವೆ. ಸುವಾರ್ತೆ ಏನಾಗಿದೆ? ಸುವಾರ್ತೆ ಯಾರಿಗೆ ಏನಾಗಿದೆ ಅಂದ್ರೆ, ನಾಶನ ಮಾರ್ಗದಲ್ಲಿರುವವರಿಗೆ ಸುವಾರ್ತೆ ಏನಾಗಿದೆ? ಮರೆಯಾಗಿದೆ. ಆಮೆನ್. ಆದ್ರೆ ಸುವಾರ್ತೆ ನಮಗೆ ಮರೆಯಾಗಿಲ್ಲ. ಸುವಾರ್ತೆ ದೇವರು ನಮಗೆ ಏನ್ ಮಾಡಿದಾನಂದ್ರೆ ಬಹಿರಂಗವಾಗಿ ತನ್ನನ್ನೇ ಒಪ್ಪಿಸಿ ಕೊಟ್ಟಿದ್ದಾನೆ ಪ್ರೀತಿಯ ದೇವಜನರೇ. ಇವತ್ತು ನಾವೆಲ್ಲರೂ ಇಲ್ಲಿ ಯಾಕೆ ಕುಂತಿದ್ದೀವಿ ಹೇಳ್ರಿ? ಗಮನ ಕೊಡ್ರಿ. ಯೇಸುವೇ ನನ್ನ ಪಾಪಗಳಿಗೋಸ್ಕರವಾಗಿ ಈ ಭೂಮಿಗೆ ಬಂದು ರಕ್ತ ಸುರಿಸಿ ಉಣಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಬಂದಿದ್ದಾನೆ. ಆತನಲ್ಲಿಯೇ ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ಆತನಲ್ಲಿಯೇ ನಾನು ಪಾಪದಿಂದ ಬಿಡುಗಡೆ ಹೊಂದಿದ್ದಾನಂತೇಳಿ ನಂಬಿದಾಗ ಮಾತ್ರ ಯೇಸು ಏನಾಗಿದ್ದಾನಂತೇಳಿ ನೀವು ನಂಬಿ ಬಂದಿದ್ದೀರಿ, ರಕ್ಷಣೆ ಎಂಬುದಾಗಿ ನೀವು ಬಂದಿದ್ದೀರಿ. ಹಾಗಂತ ಹೇಳಿ ಸುವಾರ್ತೆ ನಮಗೆ ಮರೆಯಾಗಲಿಲ್ಲ. ಮರೆಯಾಗಿಲ್ಲ ಅಂದ್ರೆ ನಾವು ನಾಶನ ಮಾರ್ಗದಲ್ಲಿ ಇರುವವರಲ್ಲರಿ. ನಾವು ಮರೆಯಾಗಿಲ್ಲ ಅಂತಂದ್ರೆ ನಾವು ಕತ್ತಲಲ್ಲಿರುವವರಲ್ಲರಿ. ನಾವು ಮರೆಯಾಗಿಲ್ಲ ಅಂತಂದ್ರೆ ಸುವಾರ್ತೆಯ ಬೆಳಕಿನಲ್ಲೇ ನಾವಿದ್ದೇವೆ. ಆದ್ರೆ ಅವಾಗ ನಮಗ ಜಲ ಕುಡಿತಿರುತ್ತದೆ. ಜಲಕ್ ಸೈತಾನನ ಜಲ ಕುಡಿತಾನೆ ಅವಾಗ ಬಂದು, ಶೋಧನೆ ಅನ್ನುವಂಥ ಜಲಕ್. ಆದ್ರೆ ನಾವು ಎಚ್ಚರಿಕೆಯಾಗಿರಬೇಕು. ಬೈಬಲ್ ಹೇಳ್ತದೆ ಪೇತ್ರನ ಪತ್ರಿಕೆಯಲ್ಲಿ, ಕ್ರಿಸ್ತ ನಂಬಿಕೆ ಉಳ್ಳವರಾಗಿ ನೀವು ಹೆಂಗಿರ್ರಿ? ಎಚ್ಚರಿಕೆಯಿಂದಿರ್ರಿ. ಇನ್ನೊಂದು ಕಡೆ 5ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನಿಮ್ಮ ವಿರೋಧಿ ಆಗಿರುವಂತ ಸೈತಾನನು ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲ್ ಎಂಬುದಾಗಿ ಏನ್ ಮಾಡ್ತಾ ಇದ್ದಾನಂತೆ? ಕಾದುಕೊಂಡಿದ್ದಾನೆ. ಅದಕ್ಕೆ ನೀವೇನಾಗಿರ್ರಿ? ಬಿ ಅವೇರ್, ಎಚ್ಚರವಾಗಿರ್ರಿ. ನೀವು ನೋಡ್ರಿ, ಈ ಟ್ರಾನ್ಸ್ಫಾರ್ಮರ್ ಅಲ್ಲಿ ಬರೆದಿರ್ತಾರೆ ಎಚ್ಚರಿಕೆ, ಇಷ್ಟು ವೋಲ್ಟೇಜ್ ಇದೆ. ರೈಲ್ವೆ ಸ್ಟೇಷನ್ಗಳಲ್ಲಿ ಬರೆದಿರ್ತಾರೆ ಎಚ್ಚರಿಕೆ, ಕಳ್ಳರಿದ್ದಾರೆ, ಎಚ್ಚರಿಕೆ ಜೇಬು ಕಳ್ಳರಿದ್ದಾರೆ, ಎಚ್ಚರಿಕೆ ನಾಯಿಗಳಿವೆ, ಎಚ್ಚರಿಕೆ ಸೋ ಅಂಡ್ ಸೋ ಎಂಬುದಾಗಿ ಬರೆದಿರುತ್ತಾರೆ. ಯೇಸು ಕೂಡ ಏನ್ ಮಾಡಿದಾನೆ ಗೊತ್ತಾದ್ರೆ? ಎಚ್ಚರಿಕೆ ಎಂಬುದಾಗಿ ಹೇಳಿದಾನೆ. ಯಾರ ವಿಷಯದಲ್ಲಿ? ಅವನು ಯಾವುದಕ್ಕೆ ಸಂಬಂಧಪಟ್ಟವನು?
ಕತ್ತಲೆಗೆ ಸಂಬಂಧಪಟ್ಟವನು, ಕತ್ತಲೆ ಕಾರ್ಯಗಳನ್ನು ಇಷ್ಟಪಡುವವನು, ಕತ್ತಲೆ ವಿಷಯದಲ್ಲಿ ಅವನು ಎಂಜಾಯ್ ಮಾಡುವವನು. ಅದಕ್ಕಾಗಿ ನೀವೇನ್ ಮಾಡಿರಿ, ಅವನ ವಿಷಯದಲ್ಲಿ ಎಚ್ಚರಿಕೆ ಆಗಿರ್ರಿ. ಗೊತ್ತಿಲ್ಲ, ಈಗ ಸಂದೇಶ ಕೇಳ್ತಾ ಇದ್ರಿ, ಹೆಜ್ಜೆ ಹೊರಗಾಕಿದ ತಕ್ಷಣ ಏನ್ ನಿಮಗೋಸ್ಕರ ಅವ್ನು ರೆಡಿ ಇದ್ದಾನೋ ಗೊತ್ತಿಲ್ಲ ರೀ ನಿಮಗೆ. ನೀವಂತೂ ರೆಡಿ ಇರ್ತಿರಲ್ಲ ಬಿಡ್ತೀರಿ, ರೆಡಿ ಇರ್ತಿರಲ್ಲ ಗೊತ್ತಿಲ್ಲ, ಅವನಂತೂ ರೆಡಿ ಆಗಿದ್ದು ನಿಂತಿರ್ತಾನೆ ಇವತ್ತೆಲ್ಲ. ಇನ್ನೊಂದು ವಿಷಯ ಹೇಳ್ತೀನಿ ಕೇಳ್ರಿ, ನೀವು ಸಂದೇಶ ಗಂಭೀರವಾಗಿ ಕೇಳ್ತಾ ಇದ್ರಲ್ಲ ಗೊತ್ತಿಲ್ಲ, ಸೈತಾನನು ಕುಂತು ಬಹಳ ಗಂಭೀರವಾಗಿ ಕೇಳ್ತಾ ಇದ್ದಾನೆ ಅವನು, ಯಾವಾಗ ನಿಮ್ಮನ್ನು ಅಟ್ಯಾಕ್ ಮಾಡಬೇಕೆಂಬುದಾಗಿ. ಎಸ್, ಸತ್ಯ ಮಾತಾಡ್ತಾ ಇದ್ದೀನಿ. ಈ ಲೋಕದ ಅಧಿಪತಿ ಯಾರಂತ ಹೇಳಿದಾರೆ ಬೈಬಲ್ ಅಲ್ಲಿ? ಸೈತಾನನು. ಯೇಸು ಸ್ವಾಮಿಗೆ ಏನಂತ ಶೋಧಿಸಿದ? ನೀನು ದೇವರ ಮಗನಾಗಿದ್ದರೆ ಏನ್ ಮಾಡು. ಅವು ಏನಂತ ಹೇಳ್ತದೆ ಗೊತ್ತಾ? ಸೈತಾನ ಧರ್ಮಶಾಸ್ತ್ರದಲ್ಲಿ ಹಿಂಗ್ ಬರ್ದಿದೆ, ದೇವ್ರ ವಾಕ್ಯದಲ್ಲಿ ಹಿಂಗ್ ಬರ್ದಿದೆ. ನಿಮಗಂತ ಹೆಚ್ಚಾಗಿ ದೇವ್ರ ವಾಕ್ಯ ಸೈತಾನ ಗೊತ್ತರಿ. ಅದಕ್ಕೆ ಲೂಕನ ಬರೆಸುವಾರ್ತೆ 8ನೇ ಅಧ್ಯಾಯ 12ನೇ ವಚನದಲ್ಲಿ ದೇವರ ವಾಕ್ಯವನ್ನು ಕೇಳಿದ ಕೂಡಲೇ ಯಾರು ಬರ್ತಾನಂತೆ? ಇದನ್ನ ಅರ್ಥ ಮಾಡ್ಕೊಳ್ರಿ. ನೀವು ಬೈಬಲ್ ಮುಟ್ಟಿಲ್ಲ ಅಂದ್ರೆ ಅವ್ ಪ್ರತಿದಿನ ನಿಮಗೆ ಬೆನ್ ತಡ್ತಿರ್ತಾನೆ, ವೆರಿ ಗುಡ್ ಬಾಯ್, ಗುಡ್ ಬಾಯ್, ಗುಡ್ ಬಾಯ್. ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಬೆನ್ ತಡ್ತಿರ್ತಾನೆ, ವೆರಿ ಗುಡ್ ಬಾಯ್, ಗುಡ್ ಬಾಯ್. ನಿಮಗ್ ಗೊತ್ತಿಲ್ಲ, ನಿಮ್ ಕೆಲಸದ ಬಿಸಿಯಲ್ಲಿ ನೀವು ನಡೀತಿರ್ತೀರಿ, ಆದ್ರೆ ಅವನು ತನ್ನ ಬೇಳೆ ಕಾಯಿಸ್ಕೊಂತಿರ್ತಾನ. ಅವ್ರು ಬೇಡ ಪ್ರೀತಿಯ ದೇವಜನರೇ, ಬೇಡ. ಪ್ರತಿದಿನ ಪ್ರಾರ್ಥನೆ ಇಲ್ಲದೆ ನೀವು ಹೊರಗಡೆ ಕಾಲಿಡಬೇಡ್ರಿ. ವಾಕ್ಯ ಧ್ಯಾನ ಇಲ್ಲದೆ ಪ್ರಾರ್ಥನೆ ನೀವು ಹೊರಗಡೆ ಕಾಲಿಡಬೇಡ್ರಿ. ಯಾಕಂದ್ರೆ ಅವನು ಕೂತ್ಕೊಂಡು ಅವನು ಕಾಯ್ತಿರ್ತಾನೆ. ಗೊತ್ತಿಲ್ಲ ದಾರಿಯಲ್ಲಿ ಯಾವ ವಿಷಯದಲ್ಲಿ ನಿಮ್ಮನ್ನು ನುಂಗ್ಲಿಕ್ಕಿದ್ದಾನೆ, ಅವನು ಯಾವ ವಿಷಯದಲ್ಲಿ ನುಂಗ್ಲಿಕ್ಕಿದ್ದಾನೆ. ಅವನಿಗೆ ಇನ್ನೊಂದು ಹೆಸರು ಏನು? ಕೆಡಕ. ಕೆಡಕಂದ್ರೆ ಅರ್ಥ ಏನು ಗೊತ್ತದ್ರಿ? ಕೇಡು ಮಾಡುವವನು.